ಒಂದು ರಾಜ್ಯ ಸರ್ಕಾರ ಇಷ್ಟೊಂದು ಹೆಚ್ಚು ಹಣವನ್ನು ಸಾಮಾನ್ಯ ಜನರ ಕಷ್ಟ ಅರ್ಪಣೆಗಳಿಗೆ ಭಾಗವಹಿಸಿ 8 ತಿಂಗಳಲ್ಲಿ ಈ ವರ್ಷದಲ್ಲಿ 35,000 36,000 ಮುಂಬರುವ ವರ್ಷದಲ್ಲಿ 59,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ. ಇಲ್ಲಿ ಯಾರೂ ಕೂಡ ಬಸ್ಸಲ್ಲಿ ಪ್ರಯಾಣ ಮಾಡಿದಂಥ ತಾಯಂದ್ರೆ ಯಾರೂ ಇಲ್ಲ. ಇಲ್ಲಿ ಕೈ ಎತ್ತಿ ಬಸ್ಸಲ್ಲಿ ಪ್ರಯಾಣ ಮಾಡಿರೋರು, ಬಸ್ಸಲ್ಲಿ ಪ್ರಯಾಣ ಮಾಡಿರೋರು ಕೈ ಎತ್ತಿ. ನಾವು ಬಸ್ಸಲ್ಲಿ ಹೋಗಲೇ ಇಲ್ಲ, ಹೋಗಿ ಮತ್ತೆ ಕೈ ಎತ್ತಾ ಇಲ್ಲ. ಕೈ ಎತ್ತರಿ, ಯಾಕಮ್ಮ ಕೈ ಎತ್ತಕ್ಕೆ ನಾಚಿಕೆ? ನಾವು ಬಸ್ಸಲ್ಲಿ ಹೋಗಿಲ್ವಾ? ನೀವು ಹೋಗಿದ್ದೀವಿ ಅಂತ ಹೇಳ್ರಿ. ಎಲ್ಲ 30 ಹೋಗಿದ್ದೀರಲ್ಲ, ಯಾರು ದುಡ್ಡು ಕೊಡ್ಲಿಲ್ವಲ್ಲ. ಬಸ್ಸಲ್ಲಿ ಪ್ರಯಾಣ ಮಾಡೋರಿಗೆ ಸಿರಿವಂತರು ಇಲ್ಲ, ಬಡವರು ಇಲ್ಲ, ಕೂಲಿ ಕಾರ್ಮಿಕರು ಇಲ್ಲ, ಶಾಲೆ ಮಕ್ಕಳು, ಕೆಲಸಕ್ಕೆ ಹೋಗೋರಾಗಿ ಎಲ್ಲರಿಗೂ ಕೂಡ ಫ್ರೀ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಹೇಳ್ತಾರೆ, ನಮ್ಮ ಹೆಂಡತಿಯವರು ಕೂಡ ಟ್ರಾವೆಲ್ ಮಾಡ್ಬೋದು. ಮತ್ತು ಚೀಫ್ ಸೆಕ್ರೆಟರಿ ವಂದಿತಾ ಶರ್ಮಾ ಅವರು ಕೂಡ ಟ್ರಾವೆಲ್. ಅಂದರೆ ಇದರಲ್ಲಿ ಎಲ್ಲರೂ ಕೂಡ, ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಹತ್ರ 7 ಕೋಟಿ ಜನಸಂಖ್ಯೆಯಲ್ಲಿ 3.5 ಕೋಟಿ ಜನಸಂಖ್ಯೆ ಇದೆ. ಈ 3.5 ಕೋಟಿ ಜನ ಹೆಣ್ಮಕ್ಳು ಏನಿದ್ದೀರಿ ತಾಯಂದಿರು, ನೀವೆಲ್ಲ ಕೂಡ ಮುಫತ್ತಾಗಿ ಎಷ್ಟಾಗಿದೆ ಗೊತ್ತಾ? 130 ಕೋಟಿ ಜನ ಬಸ್ಸು ಪ್ರಯಾಣ ಮಾಡಿದ್ದೀವಿ. 130 ಕೋಟಿ. ಅರ್ಥ ಮಾಡ್ಕೊಳ್ಳಿ ಎಷ್ಟು ಫ್ರೀಯಾಗಿ, ಯಾವ ಕಾಲದಲ್ಲಿ ಯಾವ ಸರ್ಕಾರ ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಅನ್ನೋದನ್ನ ನೀವು ಮನೆ ಮನೆಗೂ ಹೇಳಬೇಕಾಗ್ತದೆ. ತಾಯಂದ್ರು ನಿಮ್ಮದೇ ಜವಾಬ್ದಾರಿ. ಗೃಹಲಕ್ಷ್ಮಿ, ಯಾಕೆ ಗೃಹಲಕ್ಷ್ಮಿ ಕೊಟ್ವಿ? ಬಿಜೆಪಿ ಸರ್ಕಾರ ಸಿಲಿಂಡರ್ ಮೇಲೆ ಜಾಸ್ತಿ ಬೆಲೆ ಬಂತು. ನಾವು UPA ಸರ್ಕಾರ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಇದ್ದಾಗ 500 600 ಮೇಲೆ ಹೋಗಿಲ್ಲ. ಇವತ್ತು 1,200 ಈ ಕಷ್ಟ ತಾಯಂದಿರಿಗೆ ಆಗ್ತದೆ. ಅವರಿಗೆ ಸ್ವಲ್ಪ ಪರಿಹಾರ ಕೊಡೋಣ ಅಂತೇಳಿ, ಆ ನೋವಿನಿಂದ ಈಚೆ ಬರಲಿ ಅಂತೇಳಿ 2,000 ರೂಪಾಯಿ ಕೊಡುವಂಥದ್ದು ಮಾಡಿ. ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ನೀವು ಹೇಳಬೇಕಾಗ್ತದೆ. ಭಾರತ ದೇಶ ಗಾಂಧೀಜಿಯವರು ಕಟ್ಟಿದಂಥ ಸ್ವತಂತ್ರ ಭಾರತ. ಅವರೊಂದು ಕಡೆ ಹೇಳ್ತಾರೆ, ಈ ರಾಷ್ಟ್ರದಲ್ಲಿ ಹಿಂದೂ, ಮುಸಲ್ಮಾನರು, ಕ್ರೈಸ್ತರು, ಬುದ್ಧರು, ಜೈನರು, ಪಾರ್ಸಿ, ಸಿಖ್ರು, ಮಕ್ಕಳು, ಮಹಿಳೆಯರು ಎಲ್ಲ ಹೋರಾಟದಲ್ಲಿ ಭಾಗವಹಿಸಿದರು. 14 ವರ್ಷದ ಮಕ್ಕಳು ಒಂದು ಕಡೆ ದಂಡಿ ಯಾತ್ರೆ ಮಾಡ್ತಿದ್ದಾಗ 13-14 ವರ್ಷದ ಮಕ್ಕಳು ಮಹಾತ್ಮ ಗಾಂಧಿಗೆ ಗುಂಡಿಟ್ಟಾಗ ಬ್ರಿಟಿಷ್ನವರು ಆಟೋವಾಗಿ ಅವರಿಬ್ಬರು ಮೃತರಾಗ್ತಾರೆ. ಆ ಜಾಗಕ್ಕೆ ನಾನು ಹೋಗಿದ್ದೆ, ನನಗದು ಗೊತ್ತಿರೋದನ್ನ ಹೇಳ್ತೀನಿ. ಇನ್ನೊಂದು ಕಡೆ 13-14 ವರ್ಷದ ಹೆಣ್ಣು ಮಕ್ಕಳು. ಇಂಥದೇ ಸಂದರ್ಭ ಬಂದಾಗ ಗಾಂಧೀಜಿಯವರು ಗುಂಡಿಟ್ಟಾಗ ಅಡ್ಡ ನಿಂತು ಅವರ ಪ್ರಾಣವನ್ನು ಉಳಿಸಿ ಅವರು ಪ್ರಾಣ ಬಲಿದಾನ. ಇದು ಭಾರತ ದೇಶದ ಇತಿಹಾಸ ಚರಿತ್ರೆ. ಅವಾಗ ಮಹಾತ್ಮ ಗಾಂಧಿ ಹೇಳ್ತಾರೆ, ಈ ರಾಷ್ಟ್ರದಲ್ಲಿ ನನಗೆ ಸ್ವತಂತ್ರ ತರಬೇಕಾದ್ರೆ ಕೈ ಜೋಡಿಸಿದಂಥ ಹಿಂದೂ, ಮುಸಲ್ಮಾನ್, ಕ್ರೈಸ್ತರು ಇವರೆಲ್ಲ ಕೂಡ ಭಾರತೀಯರು. ನಾವೆಲ್ಲ ಕೂಡ ಅಣ್ಣ ತಮ್ಮಂದಿರಾಗಿ ಬಾಳಿ ಬದುಕಬೇಕು, ಪ್ರೀತಿ ವಾತ್ಸಲ್ಯದಿಂದ ಇರಬೇಕು, ಭಾತೃತ್ವ ಬೆಳೆಸ್ಕೋಬೇಕು. ನಾವೆಲ್ಲ ಭಾರತೀಯರು ಅಂತ ಹೇಳ್ಬೇಕು. ಅವರೆಲ್ಲ ಕಟ್ಟ ಕಡೆಯ ವ್ಯಕ್ತಿಗೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮಾನತೆ, ಮನೆ ಇರಲಿ, ವಿದ್ಯಾಭ್ಯಾಸ ಇರಲಿ, ಆರ್ಥಿಕವಾಗಿ ಚೆನ್ನಾಗಿರಲಿ, ಇವೆಲ್ಲ ಇದ್ದಾಗ ರಾಮರಾಜ್ಯ ಆಗ್ತದೆ. ಅದಕ್ಕಾಗಿ ಸ್ವತಂತ್ರ ತರ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳ್ತಾರೆ. ತದನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿದಾಗ ಭಾರತದಲ್ಲಿ ಪ್ರಜೆ, ಅವರು ಯಾವುದೇ ಧರ್ಮ ವರ್ಗದವರಾಗಲಿ ಸಮಾನವಾದ ಹಕ್ಕನ್ನು ಕೊಟ್ಟು, ಮಹಿಳೆಯರು ಸಮಾನವಾಗಿ ಬಾಳಿ ಬದುಕಬೇಕು ಅಂತ ಹೇಳಿ